ಕಂಟ್ರೋಲ್ ಪ್ಯಾನಲ್. ಕಂಟ್ರೋಲ್ ಪ್ಯಾನಲ್ ಅಂದರೆ ಇವಾಗ ನಾವು ಸ್ವಿಚಸ್ಸು ಮತ್ತು ಮೋಟ್ರ್ ಎಕ್ವಿಪ್ಮೆಂಟ್ಸು, ಫ್ಯಾನ್ ಸ್ವಿಚಸ್ಸು, ಲೈಟ್ ಸ್ವಿಚಸ್ಸು ಮತ್ತು ಪರ್ಟಿಕ್ಯುಲರ್ ರೂಮ್ಸ್ ಅಂದರೆ ಯಾವ ರೂಮ್ಗೆ ನಾವು ಯಾವ ಸ್ವಿಚಸ್ ಇಡಬೇಕು ಅಂತ ನಾವೇನು ಮಾಡ್ತೀವಿ, ಕಂಟ್ರೋಲ್ ಪ್ಯಾನಲ್ಸ್ನ ಯೂಸ್ ಮಾಡ್ತೀವಿ. ಇವಾಗಿನ ದಿನಗಳಲ್ಲಿ ಕಂಟ್ರೋಲ್ ಪ್ಯಾನಲ್ಸ್ ಇಲ್ದಿರ ನಾವು ಯಾವುದೇ ವರ್ಕನ್ನು ಮಾಡೋದಕ್ಕೆ ಆಗೋದಿಲ್ಲ. ಆ ಕಂಟ್ರೋಲ್ ಪ್ಯಾನಲ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ನಮಗೆ ಸ್ವಿಚಸ್ ಬರುತ್ತೆ, ಸ್ವಿಚಸ್, then circuit breakers, then fuses, then lights, switch gears, then switches. ಅಂದ್ರೆ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅಂದ್ರೆ ಸ್ವಿಚ್ ಗೇರ್ಸ್ ನ ಯೂಸ್ ಮಾಡ್ತೀವಿ, ಮತ್ತೆ ಸರ್ಕ್ಯೂಟ್ ಬ್ರೇಕರ್ಸ್ ನ ಯೂಸ್ ಮಾಡ್ತೀವಿ, ಫ್ಯೂಸಸ್ ನ ಯೂಸ್ ಮಾಡ್ತೀವಿ, ಲೈಟ್ಸ್ ಮತ್ತೆ ಸ್ವಿಚಸ್, ಇವನ್ನೆಲ್ಲಾನು ಏನ್ ಮಾಡ್ತೀವಿ ನಾವು ಒಂದು ಕಂಟ್ರೋಲ್ ಕ್ಯಾಬಿನೆಟ್ ನ ಯೂಸ್ ಮಾಡಿ ಕಂಟ್ರೋಲ್ ಕ್ಯಾಬಿನೆಟ್ಸ್ ನಲ್ಲಿ ಏನ್ ಮಾಡ್ತೀವಿ, ಮೌಂಟ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ ಏನ್ ಬರುತ್ತದೆ, ವಾಲ್ ಮೌಂಟೆಡ್ ಕಂಟ್ರೋಲ್ ಪ್ಯಾನಲ್ಸ್ ಅಂತ ಬರುತ್ತೆ. An electrical device consists of a flat insulated surface that contains switches. ಅಂದ್ರೆ ಈ ಎಲೆಕ್ಟ್ರಿಕಲ್ ಡಿವೈಸ್ ನಲ್ಲಿ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಫ್ಲಾಟ್ ಇನ್ಸುಲೇಟೆಡ್ ಸರ್ಫೇಸ್, ಅಂದ್ರೆ ನಿಮ್ಗೆ ಫ್ಲಾಟ್ ಆಗಿರ್ತಕ್ಕಂಥದ್ದು. ಫ್ಲಾಟ್ ಅಂತಂದ್ರೆ ನಮ್ಗೆ ಏನಾಗುತ್ತೆ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಗೆ ಈ ತರ ಒಂದು ಮೊಬೈಲ್ ತಗೊಳ್ಳಿ, ಮೊಬೈಲ್ ಏನಾಗಿರುತ್ತೆ ನಿಮ್ಗೆ ಫ್ಲಾಟ್ ಆಗಿರುತ್ತೆ. ಈ ಫ್ಲಾಟ್ ಆಗಿರ್ತಕ್ಕಂಥ ಸರ್ಫೇಸ್ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಿಚಸ್ ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸ್ವಿಚಸ್, ನಿಮ್ಮ ಮನೆಗಳಲ್ಲಿ ಲೈಟ್ಗೆ, ಫ್ಯಾನ್ಗೆ ಎಲ್ಲ ಯೂಸ್ ಮಾಡಿರ್ತೀವಲ್ಲ, ಆ ತರ ಸ್ವಿಚಸ್ ನ ನಾವೇನ್ ಮಾಡ್ತೀವಿ, ಒಂದು ಫ್ಲಾಟ್ ಸರ್ಫೇಸ್ ಮೇಲೆ ಏನ್ ಮಾಡಿರ್ತೀವಿ, ಫಿಟ್ಟಿಂಗ್ ಕೊಟ್ಟಿರ್ತೀವಿ. ಅದನ್ನ ನಾವು ಸ್ವಿಚ್ ಕಂಟ್ರೋಲ್ ಪ್ಯಾನಲ್ ಅಂತ ಕರಿತೀವಿ. ಅಂಡ್ dial and meters for the controlling other electrical device is called a machine control panel. ಅಂದ್ರೆ ನಮ್ಗೆ ಇನ್ನೊಂದು ಏನ್ ಬರುತ್ತಪ್ಪ ಅಂತಂದ್ರೆ ಒಂದು ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಸ್ವಿಚಸ್ ಬರುತ್ತೆ, ಮೀಟರ್ಸ್ ಬರುತ್ತೆ, ಮತ್ತೆ ಕಂಟ್ರೋಲಿಂಗ್ ಡಿವೈಸಸ್ ಬರುತ್ತೆ. ಆ ಕಂಟ್ರೋಲಿಂಗ್ ಡಿವೈಸಸ್ ಅಂತಂದ್ರೆ ಅದರಲ್ಲಿ ಸ್ವಿಚ್ ಗೇರ್ಸ್ ಬರುತ್ತೆ, ಸರ್ಕ್ಯೂಟ್ ಬ್ರೇಕರ್ಸ್ ಬರುತ್ತೆ, ಫ್ಯೂಸ್ ಬರುತ್ತೆ, ಮತ್ತೆ ಲೈಟ್ಸ್ ಬರುತ್ತೆ, ಸ್ವಿಚಸ್ ಬರುತ್ತೆ. ಇವನ್ನೆಲ್ಲ ಸೇರಿಸಿ ನಾವೇನ್ ಮಾಡ್ತೀವಿ, ಒಂದು ಕಂಟ್ರೋಲ್ ಪ್ಯಾನಲ್ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಿಷಿನ್ ಕಂಟ್ರೋಲ್ ಪ್ಯಾನಲ್ ಅಂತ ಕರಿತೀವಿ. ಆ ಮಿಷಿನ್ ಕಂಟ್ರೋಲ್ ಪ್ಯಾನಲ್ಸ್ ನ ಏನು ಅಂತಂದ್ರೆ ನಾವು 3 ಫೇಸ್ ಮೋಟರ್ಸ್ ಆಗಿರ್ಬೋದು, ಸಿಂಗಲ್ ಫೇಸ್ ಮೋಟರ್ಸ್ ಆಗಿರ್ಬೋದು, ಇಂಥ ಮೋಟರ್ಸ್ಗೆ ನಾವೇನ್ ಮಾಡ್ತೀವಿ, ಈ ಕಂಟ್ರೋಲ್ ಪ್ಯಾನಲ್ಸ್ ನ ಯೂಸ್ ಮಾಡಿರ್ತೀವಿ. ದ ಕಂಟ್ರೋಲ್ ಪ್ಯಾನಲ್ಸ್ ಫಾರ್ ದ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಬೋರ್ಡ್ is made up of iron sheet and sheet on which fuses, energy meter, iron clad switches are mounted. ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ನ ನಾವು ಯಾವ್ದನ್ನ ಮಾಡಿರ್ತೀವಿ ಅಂತಂದ್ರೆ ಒಂದು ಐರನ್ ಬೆಟರ್ ಶೀಟ್ ಇಂದ ನಾವೇನ್ ಮಾಡಿರ್ತೀವಿ, ಕಂಟ್ರೋಲ್ ಪ್ಯಾನಲ್ಸ್ ನ ಮಾಡಿರ್ತೀವಿ. ಆ ಕಂಟ್ರೋಲ್ ಪ್ಯಾನಲ್ಸ್ ಅಲ್ಲಿ ಏನ್ ಬರುತ್ತೆ, ನಿಮ್ಗೆ ಫ್ಯೂಸಸ್ ಬರುತ್ತೆ, ಎನರ್ಜಿ ಮೀಟರ್ಸ್ ಬರುತ್ತೆ, ಮತ್ತೆ ಐರನ್ ಕ್ಲೈಡ್ ಟ್ರಿಪಲ್ ಪೋಲ್ ಸ್ವಿಚ್ ಅಂದ್ರೆ ICTP ಸ್ವಿಚ್ ಅಂತ ಕರಿತೀವಿ. ಏನಂತ ಕರಿತೀವಿ, ICTP ಸ್ವಿಚಸ್. ICTP ಮೀನ್ಸ್ ಐರನ್ ಕ್ಲಾಡ್ ಟ್ರಿಪಲ್ ಪೋಲ್ ಸ್ವಿಚಸ್ ಅಂತ ಕರಿತೀವಿ. ಇಂಥವನ್ನ ನಾವು ಏನ್ ಮಾಡ್ತೀವಿ, ಆ ಕಂಟ್ರೋಲ್ ಪ್ಯಾನಲ್ ಮೇಲೆ ಫಿಕ್ಸ್ ಮಾಡ್ತೀವಿ, ಅಂದ್ರೆ ಮೌಂಟ್ ಮಾಡಿರ್ತೀವಿ. ದ ಸೈಜ್ ಆಫ್ ಕಂಟ್ರೋಲ್ ಪ್ಯಾನಲ್ಸ್ ಡಿಪೆಂಡ್ ಆನ್ ದಿ ನಂಬರ್ ಆಫ್ ಕಂಟ್ರೋಲಿಂಗ್ ಡಿವೈಸಸ್ ಇನ್ಸ್ಟಾಲ್ಡ್. ದೇ ಆರ್ divided into following types based on the structure and sizes. ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ಸ್ ಮೇಲೆ ನಾವು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಕಂಟ್ರೋಲ್ ಪ್ಯಾನಲ್ಸ್ ಅಂದ್ರೆ ದ ನಂಬರ್ ಆಫ್ ಕಂಟ್ರೋಲಿಂಗ್ ಡಿವೈಸ್, ಅಂದ್ರೆ ಆ ಕಂಟ್ರೋಲಿಂಗ್ ಡಿವೈಸ್ ನಂಬರ್ ಆಫ್ ಕಂಟ್ರೋಲಿಂಗ್ ಡಿವೈಸ್ ಎಷ್ಟು ನಾವು ಅದ್ರ ಮೇಲೆ ಫಿಕ್ಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ ಆಫ್ ಕಂಟ್ರೋಲಿಂಗ್ ಪ್ಯಾನಲ್ಸ್ ಅಂತಂದ್ರೆ ಹೇಳಿದ್ನಲ್ಲ, ಸ್ವಿಚಸ್ ಆಗಿರ್ಬೋದು, ಸರ್ಕ್ಯೂಟ್ ಬ್ರೇಕರ್ಸ್ ಆಗಿರ್ಬೋದು, ICTP ಆಗಿರ್ಬೋದು, ಫ್ಯೂಸಸ್ ಆಗಿರ್ಬೋದು, ಇವನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ನಂಬರ್ ಆಫ್ ಎಲ್ಲವನ್ನೂ ನಾವು ಕೌಂಟ್ ಮಾಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ದೇ ಆರ್ ಡಿವೈಡೆಡ್ ಇಂಟು ಫಾಲೋಯಿಂಗ್ ಟೈಪ್ಸ್. ಅಂದ್ರೆ ಕೆಳಗಡೆ ಕೊಟ್ಟಿದ್ದಾನೆ ಯಾವ ತರ ಅಂದ್ರೆ ವಾಲ್ ಮೌಂಟೆಡ್ ಅಂತ ಒಂದು ಕೊಟ್ಟಿದ್ದಾನೆ. ಯಾವುದು? ವಾಲ್ ಮೌಂಟೆಡ್.
ವಾಲ್ ಮೌಂಟೆಡ್ ಅಂತ ಒಂದು ಕೊಟ್ಟಿದ್ದಾನೆ. ನೆಕ್ಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಆಕ್ಸಿಸ್ ಅಂದ್ರೆ ಫ್ರೀ ಹ್ಯಾಂಡ್ ಅಂತಂದ್ರೆ ಸಿಂಗಲ್ ಹ್ಯಾಂಡ್ ಅಲ್ಲಿ ಅದನ್ನ ಫಿಕ್ಸ್ ಮಾಡಿರ್ತಾನೆ, ಅಂದ್ರೆ ಅದಕ್ಕೆ ಒಂದೇ ಒಂದು ಸ್ಟ್ಯಾಂಡ್ ಬಂದಿರ್ತದೆ. ಫ್ರೀ ಸ್ಟ್ಯಾಂಡಿಂಗ್ ಅಂತ ಒಂದು ಬರುತ್ತೆ. ಮತ್ತೆ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಬಲ್ ಅಂಡ್ ರಿಯರ್ ಆಕ್ಸಿಸ್ ಅಂದ್ರೆ ನಮ್ಗೆ ಏನಾಗುತ್ತೆ ಇದರಲ್ಲೇ 2 ಟೈಪ್ಸ್ ಬರ್ತದೆ. ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಆಕ್ಸಿಸ್ ಅಂದ್ರೆ ಫ್ರಂಟ್ ನಲ್ಲಿ ನಾವು ಏನ್ ಮಾಡ್ತೀವಿ ಸಪೋರ್ಟ್ ಕೊಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಅಂಡ್ ರಿಯರ್ ಆಕ್ಸಿಸ್ ಅಂದ್ರೆ ಇದಕ್ಕೆ ಫ್ರಂಟಲ್ಲೂ ಸಪೋರ್ಟ್ ಕೊಡ್ತೀವಿ ಮತ್ತೆ ಸೈಡ್ ನಲ್ಲೂ ಸಪೋರ್ಟ್ ಕೊಡ್ತೀವಿ ಅಂತ. ಅದನ್ನ ನಾವು ಒಂದು ಪ್ಯಾನಲ್ ಬೋರ್ಡ್ ಇರುತ್ತೆ, ಮತ್ತೆ ಕಂಟ್ರೋಲ್ ಕ್ಯಾಬಿನೆಟ್ ಇರುತ್ತೆ. ಮತ್ತೆ ಫ್ರೀ ಸ್ಟ್ಯಾಂಡಿಂಗ್ ಡಬಲ್ ಫ್ರಂಟ್ ಅಂದ್ರೆ ಫ್ರೀ ಸ್ಟ್ಯಾಂಡಿಂಗ್ ಅಂತಂದ್ರೆ ನಮ್ಗೆ ಏನ್ ಮಾಡಿರ್ತೀವಿ, ಇವಾಗ ಈ ಕಡೆ ಒಂದು ಪೋಲು ಈ ಕಡೆ ಒಂದು ಪೋಲ್, 2 ಪೋಲ್ ಇಟ್ಟಿರ್ತೀವಿ. 2 ಪೋಲ್ ಏನ್ ಮಾಡಿರ್ತೀವಿ ನಾವು ಕಂಟ್ರೋಲ್ ಪ್ಯಾನಲ್ ನ ಫಿಕ್ಸ್ ಮಾಡ್ತಕ್ಕಂಥದ್ದು. ಇವಾಗ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ ಏನ್ ಮಾಡಿರ್ತಾನೆ ಈ ಕಡೆ ಒಂದು ಸಪೋರ್ಟ್ ಕೊಟ್ಟಿರ್ತಾನೆ, ಈ ಕಡೆ ಒಂದು ಸಪೋರ್ಟ್ ಕೊಟ್ಟಿರ್ತಾನೆ. ಇದು ಫ್ರೀ ಸ್ಟ್ಯಾಂಡಿಂಗ್ ಡಬಲ್ ಫ್ರಂಟ್ ಅಂತ ಹೇಳ್ತಾರೆ. ಅಂದ್ರೆ ಡಬಲ್ ಫ್ರಂಟ್ ಮೀನ್ಸ್ ಈ ಕಡೆ ಒಂದು ಸಪೋರ್ಟ್ ಈ ಕಡೆ ಒಂದು ಸಪೋರ್ಟ್, 2 ಸಪೋರ್ಟ್ ಏನ್ ಮಾಡಿರ್ತಾನೆ ಕೊಟ್ಟಿರ್ತಾನೆ. ಆಗ್ಲೇ ಇದು ಸಿಂಗಲ್, ಅವ್ನು ಏನ್ ಮಾಡಿರ್ತಾನೆ ಬರೀ ಸಿಂಗಲ್ ಮಾತ್ರ ಕೊಟ್ಟಿರ್ತಾನೆ, ಇದರಲ್ಲಿ ಡಬಲ್ ಕೊಟ್ಟಿರ್ತಾನೆ. ಮತ್ತೆ ಡಿಸ್ಕ್ ಟೈಪ್ ಅಂತ ಇರುತ್ತೆ. ಡಿಸ್ಕ್ ಟೈಪ್ ಮೀನ್ಸ್ ನಮ್ಗೆ ರೌಂಡ್ ಶೇಪ್ ಅಲ್ಲಿ ಬರ್ತಕ್ಕಂಥದ್ದು ಒಂದು ಪ್ಯಾನಲ್ ಬೋರ್ಡ್ ಇರುತ್ತೆ, ಆಯ್ತಾ. ಅದನ್ನ ನಾವು ಕಂಟ್ರೋಲ್ ಪ್ಯಾನಲ್ ಅಂತ ಕರಿತೀವಿ. ಸೆಲೆಕ್ಷನ್ ಆಫ್ ಕಂಟ್ರೋಲ್ ಪ್ಯಾನಲ್ ಡಿಪೆಂಡಿಂಗ್ ಆನ್ ದಿ ವೈರಿಂಗ್ ಅಂಡ್ ಯೂಸರ್ಸ್ ಅಂದ್ರೆ ಕಂಟ್ರೋಲ್ ಪ್ಯಾನಲ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಅಂದ್ರೆ ವೈರಿಂಗ್ ಮತ್ತೆ ಅದನ್ನ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಅದ್ರ ಸೈಜಸ್ ಹೆಂಗಿರುತ್ತಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಈಗ ಇದ್ರ ಸೈಜಸ್ ಕೊಟ್ಟಿದ್ದಾನೆ, ಆ ಸೈಜಸ್ ನೋಡೋಣ. ಯಾವ ತರ ವಾಲ್ ಮೌಂಟೆಡ್ ಯಾವ ತರ ಮಾಡಬಹುದು ಮತ್ತೆ ಡಿಸ್ಟೈಪ್ ಯಾವ ತರ ಮಾಡಬಹುದು ಅಂತ ಸೈಜಸ್ ಕೊಟ್ಟಿದ್ದಾನೆ, ಆ ಸೈಜಸ್ ನೋಡೋಣ. ಸೈಜ್ ಆಫ್ ಡಿಫ್ರೆಂಟ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಇದರಲ್ಲಿ ಯಾವ್ಯಾವ ಕಂಟ್ರೋಲ್ ಪ್ಯಾನಲ್ಗೆ ಯಾವ್ಯಾವ ಸೈಜ್ ಇರುತ್ತೆ ಅಂತ. ಒಂದು ಬಂದು ನಮ್ಗೆ ಫಸ್ಟ್ ಒನ್ ಬಂದು ಸೈಜ್ ಸೀರಿಯಲ್ ನಂಬರ್ 1 ಬಂದು ನಮ್ಗೆ ಏನಾಗುತ್ತೆ ಸೈಜು, ಸೀರಿಯಲ್ ನಂಬರು ಮತ್ತೆ ಟೈಪ್ಸ್ ಮತ್ತೆ ಸೈಜ್. ಈ ಸೈಜ್ ಬಂದು ನಿಮ್ಗೆ ಏನಾಗಿರುತ್ತೆ MM ಅಲ್ಲಿ ಇರುತ್ತೆ. ಒಂದು ಬಂದು ನಮ್ಗೆ ಫಸ್ಟ್ ಒನ್ ಬಂದು ವಾಲ್ ಮೌಂಟೆಡ್ ಆಯ್ತು. ಮತ್ತೆ ಅದರ ಸೈಜ್ ಏನಾಗಿರುತ್ತೆ ನಿಮ್ಗೆ 600 mm ಫಾರ್ ಸಿಂಗಲ್ ಡೋರ್ ಅಂಡ್ ಮೋರ್ ದೆನ್ MM ಮಾತ್ರ ನಿಲ್ಸಿ ರೈಟಿಂಗ್. more than 600 mm for double door. ನೋಡಿ ಇದರಲ್ಲಿ ವಾಲ್ ಮೌಂಟೆಡ್ ಇದು ಸೀರಿಯಲ್ ನಂಬರ್ 1, ಟೈಪ್ಸ್ ಬಂದು ವಾಲ್ ಮೌಂಟೆಡ್, ಸೈಜ್ ಬಂದು ಏನಾಗಿರುತ್ತೆ 600 mm ಸಿಂಗಲ್ ಡೋರ್ ಬರುತ್ತೆ. ಮೋರ್ ದೆನ್ 600 mm ಅಂದ್ರೆ 600 mm ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದೇನಾಗುತ್ತೆ ನಿಮ್ಗೆ ಡಬಲ್ ಡೋರ್ ಪ್ಯಾನಲ್ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಸಿಂಗಲ್ ಡೋರ್ ಇರುತ್ತೆ ಮತ್ತೆ ಡಬಲ್ ಡೋರ್ ಇರುತ್ತೆ. ಮತ್ತೆ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಆಕ್ಸಿಸ್. ಇದು ಬಂದು 500 ಇಂದ 700 mm ವರೆಗೂ ಇರುತ್ತೆ. ಇದ್ರ ಪ್ಯಾನಲ್ ಬೋರ್ಡ್ ಎಷ್ಟಿರುತ್ತೆ ನಿಮ್ಗೆ 500 ಇಂದ ಫ್ರೀ ಹ್ಯಾಂಡ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಆಕ್ಸಿಸ್ ಬಂದು 500 ಇಂದ 700 mm ವರೆಗೂ ಇರುತ್ತೆ. ಮತ್ತೆ ಫ್ರೀ ಹ್ಯಾಂಡ್ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್
front with frontal and rear axis ಬಂದು 750 to 1000 mm ವರೆಗೂ ಇರುತ್ತೆ. ಮತ್ತೆ ಇದರಲ್ಲಿ ಡಬಲ್ ಸ್ಟ್ಯಾಂಡಿಂಗ್ ಬಂದು ನಿಮ್ಗೆ ಡಬಲ್ ಫ್ರಂಟ್ ಆಕ್ಸಿಸ್ ಹೇಳಿದ್ದಲ್ಲ ಅದು ಬಂದು ಏನಿರುತ್ತೆ ಸೇಮ್ ಸಿಂಗಲ್ ಸ್ಟ್ಯಾಂಡಿಂಗು ಇದು ಡಬಲ್ ಇದು ಫ್ರೀ ಸ್ಟ್ಯಾಂಡಿಂಗ್ ಡಬಲ್ ಇದ್ರದ್ದು ಆಕ್ಸಿಸ್ ಬಂದು ನಿಮ್ಗೆ ಏನಾಗಿರುತ್ತೆ ಅಂತಂದ್ರೆ 1500 to 2000 mm ವರೆಗೂ ಇರುತ್ತೆ. ಮತ್ತೆ ಇನ್ನೊಂದು ಲಾಸ್ಟ್ ಒನ್ ಬಂದು ಏನಾಗಿರುತ್ತೆ ಡಿಸ್ಕ್ ಅಂತ ಹೇಳಿದ್ರಲ್ಲ ಆ ಡಿಸ್ಕ್ ಬಂದು ನಿಮ್ಗೆ ಏನಾಗಿರುತ್ತೆ ಐಡೆಂಟಿಫಿಟಿ ಅಂದ್ರೆ ಇದ್ರಿಗೆ ನಮ್ಗೆ ಡೈಮೆನ್ಷನ್ಸ್ ಇರಲ್ಲ, ನಮ್ಗೆ ಎಷ್ಟು ಬೇಕಾದ್ರೂ ಇಟ್ಕೋಬಹುದು. ಇದು ಏನು ಅಂತಂದ್ರೆ ನಮ್ಗೆ ಇಷ್ಟೇ ಇರಬೇಕು ಅಂತ ಏನಿಲ್ಲ, ನಾವು ಎಷ್ಟು ಬೇಕಾದ್ರೂ ತಗೋಬಹುದು. ಈ ಡಿಸ್ಕ್ ಟೈಪ್ ವಾಲ್ ಮೌಂಟೆಡ್ ಬಂದು 600 mm ಫಾರ್ ಸಿಂಗಲ್ ಡೋರ್. ಸಿಂಗಲ್ ಡೋರ್ ಬೇಕು ಅಂದ್ರೆ 600 mm ಮಾತ್ರ ಇಟ್ಕೊಂತೀವಿ. ಡಬಲ್ ಡೋರ್ ಅಂದ್ರೆ ನಮ್ಗೆ 600 ಗಿಂತ ಮೇಲೆ ಇತ್ತು ಅಂತಂದ್ರೆ ಡಬಲ್ ಡೋರ್ ಮಾಡ್ಕೊಂತೀವಿ. ನೆಕ್ಸ್ಟ್ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಆಕ್ಸಿಸ್ ಬಂದು 500 ಇಂದ 700 mm ವರೆಗೂ ಇರುತ್ತೆ. ಮತ್ತೆ ಫ್ರೀ ಸ್ಟ್ಯಾಂಡಿಂಗ್ ಸಿಂಗಲ್ ಫ್ರಂಟ್ ವಿತ್ ಫ್ರಂಟಲ್ ಅಂಡ್ ರಿಯರ್ ಆಕ್ಸಿಸ್ ಬಂದು 750 to 1000 mm ವರೆಗೂ ಇರುತ್ತೆ. ಮತ್ತೆ ಫ್ರೀ ಸ್ಟ್ಯಾಂಡಿಂಗ್ ಡಬಲ್ ಫ್ರಂಟ್ ಆಕ್ಸಿಸ್ ಬಂದು 1500 ಇಂದ 2000 mm ವರೆಗೂ ಇರುತ್ತೆ. ಮತ್ತೆ ಡಿಸ್ಕ್ ಟೈಪ್ ಬಂದು ಐಡೆಂಟಿಫಿಟಿ, ಅದನ್ನ ನಾವು ಎಷ್ಟಾದ್ರೂ ಇಟ್ಕೋಬಹುದು. ಮತ್ತೆ ನಾವು ಕನ್ಸ್ಟ್ರಕ್ಷನ್ ಆಫ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಕಂಟ್ರೋಲ್ ಪ್ಯಾನಲ್ ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಕನ್ಸ್ಟ್ರಕ್ಷನ್ ಆಫ್ ಕಂಟ್ರೋಲ್ ಪ್ಯಾನಲ್ ಅಂದ್ರೆ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ. ಕಂಟ್ರೋಲ್ ಪ್ಯಾನಲ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಫ್ರಮ್ 1.5 mm ಸ್ಟೀಲ್ ಶೀಟ್. ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ ನ ನಾವು ಏನ್ ಮಾಡ್ತೀವಿ 1.5 mm ಸ್ಟೀಲ್ ಶೀಟ್ ಇಂದ ಮಾಡ್ತೀವಿ. ಸ್ಟೀಲ್ ಶೀಟ್ ನ ತಗೊಂಡು ಟು ಪ್ರಿವೆಂಟ್ ದಿ ಪ್ಯಾನಲ್ ಫ್ರಮ್ ದಿ ಬಕ್ಲಿಂಗ್ ಸ್ಟಿಫ್ನರ್ಸ್ ಆರ್ ಯೂಸ್. ಅಂದ್ರೆ ಈ ಕಂಟ್ರೋಲ್ ಪ್ಯಾನಲ್ ನ ಪ್ರಿವೆಂಟ್ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ ಬಕ್ಲಿಂಗ್ ಮತ್ತೆ ಸ್ಟಿಫ್ನೆಸ್ ನ ಮಾಡ್ತೀವಿ. ಇನ್ನರ್ ಸರ್ಫೇಸ್ ಆಫ್ ದಿ ಕಂಟ್ರೋಲ್ ಪ್ಯಾನಲ್ ಇಸ್ painted with the glossy paint to avoid moisture. ಅಂದ್ರೆ ನಾವು ಈ ಕಂಟ್ರೋಲ್ ಪ್ಯಾನಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ನರ್ ಪಾರ್ಟ್ ಏನಿರುತ್ತೆ ಒಳ ಪಾರ್ಟ್ ಏನಿರುತ್ತೆ ಅದನ್ನ ನಾವು ಪೈಂಟ್ ಇಂದ ಕವರ್ ಮಾಡ್ತೀವಿ. ಯಾತಕ್ಕೋಸ್ಕರ ನಾವು ಪೈಂಟ್ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವು ಇವಾಗ ಏನಾದ್ರೂ ಒಳಗಡೆ ತೇವಾಂಶ ಬಂತು ಅಂದ್ರೆ ಅದನ್ನ ಅಬ್ಸರ್ವ್ ಆಗ್ದಿರ ನಾವು ಅದನ್ನ ಏನ್ ಮಾಡ್ತೀವಿ ಪೈಂಟ್ ಮಾಡ್ಕೋತೀವಿ. Doors are provided with a gasket for ವರ್ಮಿಂಗ್ ಪ್ರೂಫಿಂಗ್. ಅಂದ್ರೆ ಡೋರ್ಸ್ ನ ಅಂದ್ರೆ ಈ ಪ್ಯಾನಲ್ ಬೋರ್ಡ್ಸ್ ಏನ್ ಬರುತ್ತೆ ನಿಮ್ಗೆ ನಾವು ಡೋರ್ಸ್ ಬರುತ್ತಲ್ಲ ಆ ಡೋರ್ಸ್ ನ ಏನ್ ಮಾಡ್ತೀವಿ ಗ್ಯಾಸ್ಕೆಟ್ ನ ಯೂಸ್ ಮಾಡಿ ಅದು ಕ್ಲೀನ್ ಆಗಿ ಅಂದ್ರೆ ನಮ್ಗೆ ಏನು ಡ್ಯಾಮೇಜಸ್ ಬರ್ದಿರಾ ನಮ್ಗೆ ಕೈ ಡ್ಯಾಮೇಜಸ್ ಆಗ್ದಿರಾ ಅದೇನ್ ಮಾಡ್ತೀವಿ ನಾವು ಡಸ್ಟ್ ಒಳಗೆ ಸೇರ್ದಿರ ಅದನ್ನ ನಾವೇನ್ ಮಾಡ್ತೀವಿ ಗ್ಯಾಸ್ಕೆಟ್ ನ ಯೂಸ್ ಮಾಡ್ತೀವಿ. ಸ್ಲಾಟ್ಸ್ ಆರ್ ಅಲಾಟೆಡ್ ಫಾರ್ ದಿ ವೇರಿಯಸ್ ಡಿವೈಸ್. ಅಂದ್ರೆ ಈ ಪ್ಯಾನಲ್ ಬೋರ್ಡ್ ಅಲ್ಲಿ ಏನ್ ಮಾಡ್ತೀವಿ ಸ್ಲಾಟ್ಸ್ ಬರುತ್ತೆ, ಈ ತರ ಸ್ಲಾಟ್ಸ್ ಬರುತ್ತೆ. ಈ ಸ್ಲಾಟ್ಸ್ ನ ವೇರಿಯಸ್ ಡಿವೈಸ್ ಅಂದ್ರೆ ಫ್ಯೂಸ್ ಬೇಕಾಗಿರೋ ಹತ್ರ ಫ್ಯೂಸ್, ಮತ್ತೆ ಸರ್ಕ್ಯೂಟ್ ಬೇಕಾಗಿರೋ ಹತ್ರ ಸರ್ಕ್ಯೂಟ್ ಬ್ರೇಕರ್, ಮತ್ತೆ ಸ್ಟಾರ್ಟರ್ಸ್ ಅಂದ್ರೆ ಕಾಂಟ್ಯಾಕ್ಟರ್ಸ್ ಬೇಕಾಗಿರೋ ಹತ್ರ ಕಾಂಟ್ಯಾಕ್ಟ್ಸ್, ಈ ತರ ಫಿಕ್ಸ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅದರಲ್ಲಿ ಸ್ಲಾಟ್ಸ್ ನ ಡಿವೈಡ್ ಮಾಡ್ತೀವಿ. The IP rating is generally IP42 because these are installed in the room with air conditioner
minimum IP51 rating is required for the dusty environment and outdoors IP55 rating is necessary. ಅಂದ್ರೆ ಇದರಲ್ಲಿ ನಾವೇನ್ ಮಾಡ್ತೀವಿ IP42 ಅಂತ ಒಂದು ಯೂಸ್ ಮಾಡ್ತೀವಿ, ಮತ್ತೆ IP51 ಅಂತ ಒಂದು ಯೂಸ್ ಮಾಡ್ತೀವಿ, ಮತ್ತೆ IP55 ಅಂತ ಒಂದು ಯೂಸ್ ಮಾಡ್ತೀವಿ. ಈ IP41 ರೇಟಿಂಗ್ ಬಂದು 42 ರೇಟಿಂಗ್ ಬಂದು ಜನರಲ್ ಆಗಿ ನಾವು ರೂಮ್ಗಳಲ್ಲಿ ಯೂಸ್ ಮಾಡ್ಕೊಂತೀವಿ, ನಾವು ಲೈಟಿಂಗ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಮತ್ತೆ IP51 ಬಂದು ಏನ್ ಮಾಡ್ತೀವಿ, ಏರ್ ಕಂಡೀಷನರ್ಗೆ ಯೂಸ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಂಗಿದ್ರೆ ಅಂದ್ರೆ ಮೋಟರ್ಸ್ಗೆಲ್ಲ ಯೂಸ್ ಮಾಡೋಂಗಿದ್ರೆ ನಾವೇನ್ ಮಾಡ್ತೀವಿ, IP55 ರೇಟಿಂಗ್ ನ ಯೂಸ್ ಮಾಡ್ತೀವಿ. The freestanding panel boards must be mounted on the 75 mm high base mounting channel with the vibration mountings and bolts and avoid corrosion of the base and water entering the panel. ಅಂದ್ರೆ ಈ ಫ್ರೀ ಸ್ಟ್ಯಾಂಡಿಂಗ್ ಪ್ಯಾನಲ್ ಬೋರ್ಡ್ಸ್ಗೆ ನಾವು ಏನ್ ಮಾಡ್ತೀವಿ, ಮೌಂಟೆಡ್ 75 mm ಹೈ ಬೇಸ್ ಮೌಂಟಿಂಗ್ ಅಂದ್ರೆ 75 mm ನಾವೇನ್ ಮಾಡ್ತೀವಿ, ಬೇಸ್ನ ಕರೆಕ್ಟ್ ಆಗಿ 75 mm ನಾವೇನ್ ಮಾಡ್ತೀವಿ, ಮೌಂಟ್ ಮಾಡ್ತೀವಿ, ಒಳಕ್ಕೆ ಬೇಸ್ ಒಳಗಡೆಗೆ ಮೌಂಟ್ ಮಾಡ್ತೀವಿ. ಅದಕ್ಕೆ ಮೌಂಟ್ ಮಾಡಿಬಿಟ್ಟು ಏನ್ ಮಾಡ್ತೀವಿ, ನಟ್ಸು ಬೋಲ್ಟ್ಸ್ ನ ಹಾಕಿ ಫಿಟ್ ಮಾಡ್ತೀವಿ. ಕೊರೋಸಿನ್ ಬರೋದಿಲ್ಲ ಅಂದ್ರೆ ರಸ್ಟ್ ಹಿಡಿದಿರ ನಾವೇನ್ ಮಾಡ್ತೀವಿ, ಅದನ್ನ ವಾಟರ್ ಎಂಟ್ರಿಂಗ್ ಒಳಗಡೆಗೆ ವಾಟರ್ ಎಂಟರ್ ಆಗ್ದಿರ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೋಲರ್ಸ್ ಅಂಡ್ ಮೀಟರ್ಸ್ ಎಕ್ಸೆಟ್ರಾ ಆರ್ ಮೌಂಟೆಡ್